Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇದೆಲ್ಲದರ ನಡುವೆ ನಿತೀಶ್ ಕುಮಾರ್ ನಿವಾಸದಲ್ಲಿ ಸಭೆ ಸೇರಲಾಗಿದೆ. ಜೊತೆಗೆ ಏನು ಅಂತಂದ್ರೆ ಅಲ್ಲಿ ಸಂಸದರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಮುಂದೆ ಯಾವ್ಯಾವ ಹೆಜ್ಜೆ ಇಡಬೇಕು ಏನು ಎತ್ತ, ಯಾಕಂದರೆ ಈ ಮುಂದಿನ ಒಂದು ವರ್ಷಕ್ಕೆ ಚುನಾವಣೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನಿತೀಶ್ ಕುಮಾರ್ ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಈಗಾಗಲೇ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಸಂಸದರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಪಾಟ್ನಾದಲ್ಲಿ ಸಿಎಂ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಡೆದಿರುವಂಥ ಸಭೆ, JDU ಸಂಸದರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಹರೀಶ್, ಹಲವಾರು ಸಂಗತಿಗಳು ಜರುಗ್ತಾ ಇವೆ. ದಿಲ್ಲಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಮೇಲಿಂದ ಮೇಲೆ ಸಭೆಗಳಿವೆ, ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಪಾಟ್ನಾದಲ್ಲಿ ನಿತೀಶ್ ಕುಮಾರ್ ಈಗಾಗಲೇ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ MP ಗಳು ಕೂಡ ಅಲ್ಲಿ ಆ ಸಭೆಯಲ್ಲಿದ್ದಾರೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂದರೆ ಈ ನಡ್ಡಾ ಅವರ ಮನೆಯಲ್ಲಿ ಸೇರುವಂಥ ವಿಶೇಷವಾದಂಥ ಸಭೆ. ಅಲ್ಲಿ ಮುಂದಿನ ಆ್ಯಕ್ಟಿವಿಟೀಸ್ ಏನು, ಮುಂದೆ ಯಾವ ಹೆಜ್ಜೆ ಇಡಬೇಕು ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗ್ತಾ ಇದೆ. ಅಮಿತ್ ಶಾ ಇದರಲ್ಲಿ, ರಾಜನಾಥ್ ಸಿಂಗ್ ಇದ್ದಾರೆ, BL ಸಂತೋಷ್ ಇದ್ದಾರೆ, RSSನ ಸಹ ಕಾರ್ಯವಾಹ ಇದ್ದಾರೆ ದತ್ತಾತ್ರೇಯ ಹೊಸಬಾಳೆ ಅವರು. ಯಾವ್ಯಾವ ವಿಚಾರಗಳು ಚರ್ಚೆ ಆಗ್ತಾ ಇವೆ, ಏನೇನು ನಡೀತಾ ಇದೆ ದಿಲ್ಲಿ ವಲಯದಲ್ಲಿ ಹರೀಶ್? ರಂಗನಾಥ್, ಈಗೊಂದು ಸ್ಪಷ್ಟ ಆಗಿದೆ. ನಿನ್ನೆ NDA ನಾಯಕರ ಸಭೆಯಲ್ಲಿ NDA ಮಿತ್ರ ಪಕ್ಷಗಳೆಲ್ಲವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಬಲವನ್ನು ಸೂಚಿಸಿದ್ದಾರೆ. ಈಗ ಮುಂದೆ ಬರ್ತಕ್ಕಂತಹ ವಿಚಾರ ಏನು ಅಂತಂದ್ರೆ ಸಂಪುಟದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅನ್ನುವಂತಹ ವಿಚಾರ. ಈ ವಿಚಾರವಾಗಿ ಈಗ JP ನಡ್ಡಾ ಅವರ ನಿವಾಸದಲ್ಲಿ BJP ನಾಯಕರುಗಳು, ಹಿರಿಯ ನಾಯಕರುಗಳು ಸೇರಿ ಸಭೆಯನ್ನ ಮಾಡ್ತಾ ಇರುವಂತಹದ್ದು. ರಾಜನಾಥ್ ಸಿಂಗ್ ಅವರಿದ್ದಾರೆ, ಅಮಿತ್ ಶಾ ಅವರಿದ್ದಾರೆ, ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಈಗಷ್ಟೇ ಬಂದಿದ್ದಾರೆ. ನಡ್ಡಾ ಅವರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ RSS ನಾಯಕರುಗಳು ಕೂಡ ಇದ್ದಾರೆ. ಎಲ್ಲರೂ ಕೂಡ ಭಾಗಿಯಾಗಬೇಕು. ಯಾಕಂದ್ರೆ ಈ ಬಾರಿ BJP ಕನಿಷ್ಠ 5 ಸಚಿವ ಸ್ಥಾನಗಳನ್ನ ಕಳೆದುಕೊಳ್ಬೇಕಾಗುತ್ತೆ, ಅಂಗಪಕ್ಷಗಳಿಗೆ ಕೊಡಬೇಕಾಗುತ್ತೆ. 5 ಸ್ಥಾನಗಳನ್ನ ಕಳ್ಕೊಳ್ಳುತ್ತೆ ಅಂತಂದ್ರೆ ಅದು ಬಿಜೆಪಿ ನಾಯಕರಿಗೆ ಒಂದು ದೊಡ್ಡ ಸಂಕಷ್ಟದ ರೀತಿ ಆಗುತ್ತೆ. ಯಾಕಂತಂದ್ರೆ ಎಲ್ಲಾ ರಾಜ್ಯಗಳಿಗೂ ಕೂಡ ಸಚಿವ ಸ್ಥಾನಗಳನ್ನು ಹಂಚಬೇಕಾಗುತ್ತೆ, ಹಿರಿಯ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ BJP ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ, ಸೂತ್ರವನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅಂಗಪಕ್ಷಗಳಿಗೆ ಎಷ್ಟು ಸಚಿವ ಸ್ಥಾನವನ್ನು ಕೊಡಬಹುದು, ಯಾವ್ಯಾವ ಖಾತೆಗಳನ್ನ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮೊದಲು ಒಂದು ಪ್ಲಾನ್ ಅನ್ನ ಮಾಡಿ ಅದನ್ನ ಪಿಯೂಷ್ ಗೋಯಲ್ ಮತ್ತೆ ಭೂಪೇಂದ್ರ ಯಾದವ್ ಅವರ ಜೊತೆ ಮಧ್ಯವರ್ತಿಗಳು ರೀತಿ ಅವರಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ TDP ಹಾಗೂ JDU ನಾಯಕರ ಜೊತೆ ಅವರು ಸಮನ್ವಯವನ್ನ ಸಾಧಿಸ್ತಾ ಇದ್ದಾರೆ. ಏನೇ ಸಂದೇಶವನ್ನು ಇದ್ರು ಅವರು ತೆಗೆದುಕೊಂಡು ಹೋಗಿ ಅವರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ನಮ್ಮಲ್ಲಿ ಚರ್ಚೆ ಇದೆ, ನಿಮ್ಮ ಬೇಡಿಕೆಗಳಿಗೆ ಇಷ್ಟು ಆಗೋದಿಲ್ಲ, ಏನಂದ್ರೆ ಚೌಕಾಸಿ ನಡೀತಾ ಇರುವಂತಹದ್ದು. ಈಗ ಒಂದು BJP ನಾಯಕರು ಒಂದು ಸುತ್ತಿನ ಸಭೆಯನ್ನ ಮಾಡಿ ಎಷ್ಟು ಸೀಟುಗಳನ್ನ ಮೈತ್ರಿಗೆ ಕೊಡಬೇಕು, ಮೈತ್ರಿ ಅಂಗಪಕ್ಷಗಳಿಗೆ ಕೊಡಬೇಕು ಅನ್ನುವಂಥ ಸಭೆಯನ್ನ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಅದನ್ನ TDP ನಾಯಕರು ಹಾಗೂ JDU ನಾಯಕರುಗಳಿಗೆ ತಿಳಿಸ್ತಾರೆ. ಆಗ JDU ನಾಯಕರುಗಳು ಕೂಡ ಅದನ್ನ ಒಪ್ತಾರ, ಇವರು ಕೊಟ್ಟಿರ್ತಕ್ಕಂಥ ಆಫರ್ಗೆ ಒಪ್ತಾರ, ಅವರ ಬೇಡಿಕೆಗಳೇನು, ಮತ್ತೊಂದು ನಿಟ್ಟಿನ ಚರ್ಚೆಗಳು ಮತ್ತೆ ಶುರು ಆಗುತ್ತೆ. ಹಾಗಾಗಿ 8ನೇ ತಾರೀಕಿಗೆ ಇದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಅದು 9ನೇ ತಾರೀಕಿಗೆ ಹೋಗ್ತಾ ಇದೆ. 9ನೇ ತಾರೀಕು ಸಂಜೆ ಪ್ರಮಾಣ ವಚನವನ್ನ ಮೋದಿ ಅವರು ತೆಗೆದುಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಮತ್ತೆ ನಾಳೆ ಮೀಟಿಂಗ್ಗಳು ಕೂಡ ಇದೆ. ನಾಳೆ ಸಂಸದೀಯ ಮಂಡಳಿಯ ಸಭೆ ಕೂಡ ಇರುವಂತಹದ್ದು. ಈ ಸಂಸದೀಯ ಮಂಡಳಿ ಸಭೆಯಲ್ಲಿ ಎಲ್ಲ ಸಂಸದರು ಕೂಡ ಭಾಗಿಯಾಗಬೇಕಾಗುತ್ತೆ, ಮತ್ತೆ ಸಮಯ ಇಡುತ್ತೆ. ಮತ್ತೆ ಒಂದೇ ದಿವಸ ಈ ಯಾವ್ಯಾವ ಅಂಗಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಇನ್ನು ನಿರ್ಧಾರ ಆಗಿರೋದ್ರಿಂದ ಭಾನುವಾರ ಪ್ರಧಾನಿ ಮೋದಿ ಅವರು ಮತ್ತೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ಹೀಗಾಗಿಯೇ ಈ ಒಂದು ಸುತ್ತಿನ ಸಭೆಯನ್ನ ಮಾಡಿ ನಂತರ ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಈಗ ಬರ್ತಿರ್ತಕ್ಕಂತಹ ಮಾಹಿತಿ ಪ್ರಕಾರ BJP ಒಂದು ಸೂತ್ರವನ್ನು ರೆಡಿ ಮಾಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಮಿತ್ರ ಪಕ್ಷಗಳಲ್ಲಿರ್ತಕ್ಕಂಥ 5 ಸಂಸದರಿಗೆ ಪ್ರತಿ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು. ಉದಾಹರಣೆಗೆ ಈಗ TDP 16 ಸಂಸದರನ್ನ ಹೊಂದಿರುವಂತಹದ್ದು. 16 ಸಂಸದರಿಗೆ 3 ಸಚಿವ ಸ್ಥಾನವನ್ನು ಕೊಡುವಂತಹ ಸಾಧ್ಯತೆ ಇದೆ. JDUಗೆ 2 ಸಚಿವ ಸ್ಥಾನ ಕೊಡುವಂತಹ ಸಾಧ್ಯತೆ ಇದೆ. ಹಾಗೆ ಶಿವಸೇನೆ ಶಿಂದೆ ಬಣಕ್ಕೆ 1 ಸಚಿವ ಸ್ಥಾನ ಕೊಡುವಂತಹ ಸಾಧ್ಯತೆ ಇದೆ. ಈ ರೀತಿಯ
ಲೆಕ್ಕಾಚಾರವನ್ನು ಹಾಕೊಂಡಿರುವಂತಹದ್ದು. ಆದರೆ ಈ ಒಂದು ಲೆಕ್ಕಾಚಾರಕ್ಕೆ ಆ TDP ನಾಯಕರಾಗಿರ್ಬೋದು, JDU ನಾಯಕರಾಗಿರ್ಬೋದು ಒಪ್ತಾರ, ಅವರ ನಿರ್ಧಾರಗಳೇನು ಅನ್ನುವಂಥದ್ದು ಮತ್ತೆ ಸ್ಪಷ್ಟ ಆಗುತ್ತೆ. ಮತ್ತೆ ಅವರು ಮತ್ತೊಂದು ಸುತ್ತಿನ ಸಭೆಯನ್ನು BJP ನಾಯಕರು ನಡೆಸಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ RSS ನಾಯಕರು ಭಾಗಿಯಾಗಿರೋದು ಬಹಳಷ್ಟು ಪ್ರಮುಖ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಇಡೀ ಒಂದು NDA 3ನೇ ಅವಧಿಯ ಸರ್ಕಾರ ಏನಿದೆ ಇದು ಪ್ರಮುಖವಾಗಿ ಯಾವ ದಿಕ್ಕಿನತ್ತ ಹೋಗಬೇಕು, ಹೇಗಿರಬೇಕು, ಹೆಂಗೆ ಸಂಪುಟ ರಚನೆಯನ್ನು ಮಾಡಬೇಕು, ಮತ್ತೆ ಅಂಗಪಕ್ಷಗಳೊಂದಿಗೆ ಸಮನ್ವಯತೆ ಸಾಧಿಸೋದು ಹೇಗೆ, ಮತ್ತೆ BJPಯಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರುಗಳಿಗೆ ಹೇಗೆ ಪ್ಲೇಸ್ಮೆಂಟ್ ಮಾಡಬೇಕು, ಮುಂಬರುವಂತ ವಿಧಾನಸಭಾ ಚುನಾವಣೆಗೂ ಕೂಡ ಹೆಲ್ಪ್ ಆಗಬೇಕು. ಯಾಕಂತಂದ್ರೆ ಈಗ ಈ ಒಂದು ರಿಸಲ್ಟ್ ಅನ್ನು ನೋಡಿ BJP ಕಾರ್ಯಕರ್ತರು ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ, BJP ನಾಯಕರುಗಳು ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಆತ್ಮವಿಶ್ವಾಸವನ್ನ ಮತ್ತೆ ಪುಟಿದೇಳುವಂತೆ ಮಾಡಬೇಕು, ಅದಕ್ಕೆ ಸಚಿವ ಸಂಪುಟದ ಮೂಲಕ ಉತ್ತರವನ್ನು ಕೊಡಬೇಕು. ಮತ್ತೆ ಮುಂಬರುವಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳನ್ನ ಗೆದ್ದು ಒಂದು ಕಾರ್ಯಕರ್ತರಿಗಾಗಿರ್ಬೋದು, ನಾಯಕರಿಗೆ ಉತ್ಸಾಹವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಚಿವ ಸಂಪುಟ ರಚನೆ ಕಸರತ್ತು ನಡೀತಾ ಇರುವಂತದ್ದು. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿ ನೆಕ್ಸ್ಟ್ ನಾನು ಮಾತಾಡ್ತೀನಿ. ಸಂಜಯ್ ರಾವತ್ ಇಲ್ಲೊಂದು ಬಾಂಬ್ ಹಾಕಿದ್ದಾರೆ, ವೇಟ್ ಅಂಡ್ ವಾಚ್ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಮುಂದೆ ಏನು ಬೇಕಾದರೂ ಆಗಬಹುದು ಇದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.